बोलो भारत माता की जय। भारत माता की जय। भारत माता की ಎಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ 140ಕ್ಕೂ ಹೆಚ್ಚು ಕೋಟಿ ಇರುವಂಥ ಜನರಿಗೆ ಈ ಸ್ವಾತಂತ್ರ್ಯೋತ್ಸವದ ಕಿಚ್ಚು ಅವರಲ್ಲಿ ಬರಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮ, ಬೈಕ್ ರ್ಯಾಲಿ ಇರ್ಬೋದು, ಧ್ವಜಗಳ ಯಾತ್ರೆ ಇರ್ಬೋದು, ಹಾಗೂ ನಮ್ಮ ವಿಚಾರ ಸಂಕಿರಣಗಳಿರ್ಬೋದು, ಈ ರೀತಿ ಕಾರ್ಯಕ್ರಮನ ಮಾಡುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ನಾವೆಲ್ಲರೂ ಇವತ್ತು ಸೇರ್ಕೊಂಡು ಇವತ್ತು ಮಾಜಿ ಸೈನಿಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ಹಿರಿಯ ನಾಗರಿಕರು ಎಲ್ಲ ಒಳಗೊಂಡು ಒಂದು 300ಕ್ಕೂ ಹೆಚ್ಚು ಉದ್ದವಾದಂಥ ಧ್ವಜವನ್ನ ಪ್ರದರ್ಶನ ಮತ್ತು ಮೆರವಣಿಗೆ ಮಾಡುವ ಮುಖಾಂತರ ರ್ಯಾಲಿಯನ್ನು ಅಳವಡಿಸಿದ್ವಿ. ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಇಲ್ಲಿ ಆ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ರಾಷ್ಟ್ರಭಕ್ತಿ ಬೆಳಿಬೇಕು, ದೇಶಭಕ್ತಿ ಬೆಳಿಬೇಕು. ಸ್ವಾತಂತ್ರ್ಯ ಯಾವ ರೀತಿ ನಮ್ಗೆ ಎಷ್ಟು ಕಷ್ಟಪಟ್ಟು ಸಿಕ್ತು ಅನ್ನುವಂಥ ಪ್ರತಿಯೊಬ್ಬರಲ್ಲಿ ಅನುಭವ ಅದು ಬರಬೇಕು ಅನ್ನುವಂಥ. ಯಾಕಂದ್ರೆ ಈಗಿನ ಪೀಳಿಗೆ ಗೊತ್ತಿರಂಗಿಲ್ಲ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ತು, ಹಿಂದಿಗೆ ಎಷ್ಟು ತೊಂದರೆ ಆಯ್ತು ಸ್ವಾತಂತ್ರ್ಯ ಪಡಿಬೇಕನ್ನುವಂಥದ್ದು, ಅದನ್ನು ಕೂಡ ಗೊತ್ತಾಗಬೇಕು. ಸ್ವಾತಂತ್ರ್ಯ ದೇಶಭಕ್ತಿ ಬಂದ್ರ ಇವತ್ತು ಯಾವುದೇ ರೀತಿ ಜಗತ್ತಿನಲ್ಲಿ ದೇಶದಲ್ಲಿ ಭೇದ ಭಾವ, ಭಿನ್ನಾಭಿಪ್ರಾಯ, ಜಾತಿ ವರ್ಗೀಕರಣ ಯಾವ ಕೂಡ ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದಾಗಿ ಬಾಳ್ತಾರ ಅನ್ನುವಂಥ ಸಂದೇಶವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇವತ್ತು ದೇಶಾದ್ಯಂತ ಒಂದು ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಮಾಡ್ತಾ ಇದ್ದೇವೆ, ಹಾಗೂ ದೇಶದ ಪ್ರಧಾನಿ ಕೂಡ ಕರೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆ ಮ್ಯಾಗ ನಾವು ತಿರಂಗ ಧ್ವಜವನ್ನು ಹಾರಿಸ್ಬೇಕು. ಯಾಕಂದ್ರೆ 80ನೇ ವರ್ಷ ಇರೋದ್ರಿಂದ ಮತ್ತು ಪ್ರತಿಯೊಂದು ಯುವಕರಲ್ಲಿ ರಾಷ್ಟ್ರಭಕ್ತಿ ಹುಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕಂದ್ರೆ ಇವತ್ತ ಸಾಕಷ್ಟು ತಾವು ನೋಡ್ಬೋದು, ಈ ದೇಶದಾಗೆ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ತಿಂದು ಈ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂತ ಶಕ್ತಿಗಳು ಹೆಚ್ಚಾಗಿದೆ, ದುಷ್ಟಶಕ್ತಿ. ಅದನ್ನು ದೇಶಭಕ್ತಿ ಮೂಲಕ ಅದನ್ನು ಅಳಿಸಬೇಕು, ಅದನ್ನು ಎಬ್ಬಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ತಿರಂಗ ಯಾತ್ರಾ ನಡೀತಿದೆ. ಅದೇ ರೀತಿ ನಮ್ಮ ಬಿಜಾಪುರದಲ್ಲಿ ಕೂಡ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತ ಹಾಗೂ ಬಸವೇಶ್ವರ ಸರ್ಕಲ್ ವರೆಗೆ ಒಂದು ತಿರಂಗ ಯಾತ್ರೆ ಮೂಲಕ ಎಲ್ಲರಲ್ಲಿ ಒಂದು ದೇಶಭಕ್ತಿ ಭಾವನೆ ಹೆಚ್ಚಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಸ್ವಾತಂತ್ರ್ಯ, ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಮುಂಚಿತವಾಗಿ ಕೋರುತ್ತಾ, ಇವತ್ತು ಐತಿಹಾಸಿಕ ವಿಜಯಪುರ ನಗರದಲ್ಲಿ ತಿರಂಗ ಯಾತ್ರೆ ಒಂದು ಬೃಹತ್ ಶೋಭಾಯಾತ್ರೆ ಮುಖಾಂತರ ಇವತ್ತು ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಸ್ತ ರಾಷ್ಟ್ರ ಭಕ್ತರು ಪಕ್ಷಾತೀತವಾಗಿ ಇದರಲ್ಲಿ ಭಾಗವಹಿಸಿದ್ದು ಬಹಳ ಹೆಮ್ಮೆಯ ವಿಷಯ ಹಾಗೂ ಗೌರವದ ಸಂಗತಿ. ಈ ಸ್ವತಂತ್ರ ದಿನಾಚರಣೆ ಯಾಕೆ ಭಾರತೀಯರಿಗೆ ಮಹತ್ವದ್ದು? 80ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದರ ಜೊತೆಗೆ ನಾವು ಇವತ್ತು ಕೇವಲ ಸಂಭ್ರಮಾಚರಣೆ ಮಾತ್ರ ಆಚರಿಸ್ತಾ ಇಲ್ಲ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತ್ಯಾಗ ಬಲಿದಾನ ಮಾಡಿದ ಸಮಸ್ತ ಸ್ವತಂತ್ರ ಸೇನಾನಿಗಳನ್ನು ಇವತ್ತು ನೆನಪು ಮಾಡಿಕೊಳ್ಳುವಂತ ದಿವಸ. ಇದನ್ನ ಯುವ ಪೀಳಿಗೆಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ.
ವಿಕಸಿತ ಭಾರತದ ಕನಸನ್ನು ಇವತ್ತು ನನಸು ಮಾಡುವಂತ ಕೆಲಸ ಆಗಬೇಕಾಗಿದೆ. 2047ರಲ್ಲಿ ಭಾರತ ತನ್ನ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತದೆ. ಅದರ ಪೂರ್ವದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹೇಗಿರಬೇಕು, ನಮ್ಮ ವಿಕಸಿತ ಭಾರತ ನರೇಂದ್ರ ಮೋದಿ ಅವರು ಕಂಡಂತ ಕನಸು ಯಾವ ರೀತಿ ನನಸು ಮಾಡಬೇಕು ಅನ್ನೋದಕ್ಕೋಸ್ಕರ ಜಾಗೃತಿಗಾಗಿ ಈ ಒಂದು ಭವ್ಯ ತಿರಂಗ ಯಾತ್ರೆಯನ್ನು ವಿಜಯಪುರ ನಗರದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದು ವಿಜಯಪುರ ನಗರದ ಸಮಸ್ತ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ ವೃತ್ತ, ಹೀಗೆ ಪ್ರಮುಖ ಮಾರ್ಗಗಳಲ್ಲಿ ಈ ಒಂದು ತಿರಂಗ ಯಾತ್ರೆ ಇವತ್ತು ಸಂಚಾರ ಮಾಡ್ತಾ ಇದೆ. ನಮ್ಮ ಸೈನಿಕರು ತಮಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅನೇಕ ನಮ್ಮ ಸೈನಿಕರು ಸ್ವತಂತ್ರ ಸೇನಾನಿಗಳನ್ನ ನೆನೆಸಿಕೊಳ್ಳುವಂತ ಕೆಲಸ ಇವತ್ತು ಆಗಬೇಕಾಗಿದೆ. ನರೇಂದ್ರ ಮೋದಿ ಅವರು ಏನು ಯುವಶಕ್ತಿಯ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಆ ವಿಶ್ವಾಸವನ್ನು ಇಮ್ಮಡಿಗೊಳಿಸೋಗೋಸ್ಕರ ಈ ಒಂದು ತಿರಂಗ ಯಾತ್ರೆ ಇವತ್ತು ವಿಜಯಪುರದಲ್ಲಿ ನಡೀತಾ ಇದೆ. ತಾವು ನೋಡಬಹುದು, ನನ್ನ ಪಕ್ಕದಲ್ಲಿ ಇವತ್ತು ನಮ್ಮ ಮಾಜಿ ಸೈನಿಕರುಗಳು, ಸಾಕಷ್ಟು ಜನ ಮಾಜಿ ಸೈನಿಕರುಗಳು ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದು ಯಾತ್ರೆಗೆ ಮತ್ತಷ್ಟು ಶೋಭೆ ತಂದು ಕೊಟ್ಟಿದೆ. ಅದಕ್ಕೆ ಇವತ್ತಿಂದ ಯುವ ಪೀಳಿಗೆಯಲ್ಲಿ ಹೊಸ ಒಂದು ಸಂಚಲನ ಮೂಡಿಸಲು ನಾವೆಲ್ಲರೂ ರಾಷ್ಟ್ರಭಕ್ತರು ಒಂದಾಗಿ ಇವತ್ತು ಭಾರತವನ್ನು ವಿಶ್ವಗುರುವಿನತ್ತ ಕೊಂಡೊಯ್ಯಲು ಒಂದು ಹೆಜ್ಜೆ ಇದಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ದೇಶಾದ್ಯಂತ ಇವತ್ತು ಒಂದು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಪೂರ್ವ ದಿನ ಆದಂತ 13ನೇ ತಾರೀಕಿನ ದಿವಸ ಇವತ್ತು ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ತಿರಂಗ ಯಾತ್ರೆ. ಇಲ್ಲಿ ಬರುವಂತ ದಿನಗಳಲ್ಲಿ ಯುವಕರಿಗೂ ಕೂಡ ಇದೊಂದು ನಮ್ಮ ತಿರಂಗ ಧ್ವಜದ ಬಗ್ಗೆ ಎಲ್ಲರೂ ಕೂಡ ಒಂದು ದೊಡ್ಡ ಅಭಿಮಾನದಿಂದ ಮಾಡುವಂತದ್ದು. ಇಡೀ ಎಲ್ಲ ವಿಜಯಪುರ ನಗರದ ಎಲ್ಲ ಶಾಲಾ ಕಾಲೇಜುಗಳು ವಿದ್ಯಾರ್ಥಿನಿಯರು ಕೂಡ ಇವತ್ತು ಒಂದು ಬೃಹತ್ ಆದಂತ ನಮ್ಮ ರಾಷ್ಟ್ರೀಯ ಧ್ವಜವನ್ನು ತಗೊಂಡು ಇವತ್ತು ಮೆರವಣಿಗೆ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ಒಳಗೆ ಈ ತಿರಂಗ ಯಾತ್ರೆ ನಡೆಸ್ತಾ ಇದ್ದಾರೆ. ನಮ್ಮ ದೇಶದ ಹೆಮ್ಮೆ ಪಡೆದ ನರೇಂದ್ರ ಮೋದಿ ಅವರ ಆಸೆಯಂತೆ ನಮ್ಮ ಸ್ವತಂತ್ರ ದಿನಾಚರಣೆಯನ್ನ ಹಬ್ಬವನ್ನಾಗಿ ಆಚರಿಸಬೇಕಂತ ಉದ್ದೇಶ ಇಟ್ಟುಕೊಂಡು ನಮ್ಮ ಪಕ್ಷದ ಆದೇಶ ಮೇಲೆಗೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಎಲ್ಲ ಕಾಲೇಜ್ ಮತ್ತು ವಿದ್ಯಾರ್ಥಿಗಳೊಂದಿಗೆ ಭಾರತೀಯ ಜನತಾ ಎಲ್ಲ ಪದಾಧಿಕಾರಿಗಳು ಪಕ್ಷಾತೀತವಾಗಿ ಇವತ್ತು ನಾವು ದೇಶದ ಒಂದು ಅಭಿಮಾನಕ್ಕಾಗಿ ಈ ತಿರಂಗ ಯಾತ್ರೆಯನ್ನ ನಾವು ಮಾಡ್ತಾ ಇದೀವಿ. ಇದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇದು ಅಂಬೇಡ್ಕರ್ ಗಾಂಧಿ ಚೌಕ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ವರೆಗೆ ಹೋಗಿ ನಮನ ಸಾಗಿಸುವ ಕೆಲಸವನ್ನು ಮಾಡುವ ಉದ್ದೇಶ ಇಟ್ಟುಕೊಂಡು ನಾವು ತಿರಂಗ ಯಾತ್ರೆ ಮಾಡ್ತಾ ಇದೀವಿ. ಒಟ್ಟಾಗಿ ದೇಶಭಕ್ತಿಯನ್ನ ಹುಟ್ಟುಹಾಕುವ ಸಲುವಾಗಿ ನಮ್ಮ ಕಾರ್ಯಕ್ರಮ ಇದು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷನ ಪದಾಧಿಕಾರಿನ ಮಾಡಕತ್ತೀವಿ. ಯಾವುದೋ ಪಕ್ಷ ಇಲ್ಲೇ ಒಳ್ಳೆ ದೇಶಾಭಿಮಾನ ಕಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.